ನಿಮಗೆ ಈ ಎಂಡಲ್ಲಿ ತೋರಿಸ್ತೀನಿ. ಬರ್ತಾ 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 ಏನಾಗಿದೆ, ನೀಟ್ ಫಿನಿಶಿಂಗ್ ಅನ್ನೋದು ಇದು ಪಡೆದುಕೊಂಡಿದೆ. ಇಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ನೀವು ಕೂಡ ಕಲಿಬೋದು ಸ್ನೇಹಿತರೆ, ಇದೇ ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ. ಹಾಯ್ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಜನ ಬಿಗಿನರ್ಸ್ಗೆ ಮತ್ತು ಸಾಕಷ್ಟು ಜನ ಮಹಿಳೆಯರಿಗೆ ಮನೆಯಲ್ಲೇ ಕೂತ್ಕೊಂಡು ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇರ್ತೀರಿ. ಅವ್ರಿಗೆ ಕಾಡುವಂಥ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ, ಪ್ಲೇನ್ ಬ್ಲೌಸ್ಗೆ ಇಲ್ಲಿ ಈ ರೌಂಡ್ ಶೇಪಲ್ಲಿ ನಾವು ಪೈಪಿಂಗನ್ನು ಯಾವ ರೀತಿ ಮಾಡಬೇಕು ಸಣ್ಣದಾಗಿ ಅಂತಕ್ಕಂಥದ್ದು. ಯಾಕಂದರೆ ಥ್ರೆಡ್ ಪೈಪಿಂಗ್ ನಾವು ಲೈನಿಂಗ್ ಬ್ಲೌಸ್ಗಳಲ್ಲಿ ಮಾಡಿಬಿಡ್ತೇವೆ, ಆದರೆ ಪ್ಲೇನ್ ಬ್ಲೌಸ್ಗಳಲ್ಲಿ ನಾವು ಪೈಪಿಂಗ್ನ ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ಬರೋದು ಮತ್ತು ಅಲ್ಲಲ್ಲಿ ಕುಳೆ ಬರೋದು, ಸೊ ಈ ಥರ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಆಗದೆ ಇರೋ ಥರ ಮತ್ತು ನೀಟಾಗಿ ಬ್ಲೌಸ್ ಪೈಪಿಂಗ್ನ ಕಂಪ್ಲೀಟ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ, ಯಾಕಂದರೆ ಸಾಕಷ್ಟು ಜನ ಮನೆಯಲ್ಲೇ ಕೂತ್ಕೊಂಡು ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇರ್ತೀರಿ. ಸೊ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಕಾರಣ ಪೈಪಿಂಗ್ ಅಂತಕ್ಕಂಥದ್ದು ಬಹಳ ಸಣ್ಣದಾಗಿ ಮತ್ತು ಅದ್ಭುತವಾಗಿ ಫಿನಿಷಿಂಗನ್ನು ಬರ್ತಕ್ಕಂಥದ್ದು. ಸೊ ಈ ಫಿನಿಷಿಂಗ್ನ ಇಟ್ಕೊಂಡು ನೀವು ನಿಮ್ಮ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಬೋದು ಈ ರೀತಿ ಪೈಪಿಂಗ್ ಮಾಡೋದರಿಂದ. ಮತ್ತು ಹೊಸಬರಾಗಿದ್ದರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ, ಪೈಪಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲೀಲಿಕ್ಕಾಗತ್ತೆ. ಬನ್ನಿ, ಇಲ್ಲೊಂದು ಡಮ್ಮಿ ಪೀಸ್ ಇದೆ. ಸೊ ಡಮ್ಮಿ ಪೀಸಲ್ಲಿ ನಿಮಗೆ ಯಾವ ರೀತಿ ಪೈಪಿಂಗನ್ನು ಮಾಡಬೇಕು ಪ್ಲೇನ್ ಬ್ಲೌಸ್ಗಳಲ್ಲಿ ಅನ್ನೋದನ್ನು ತಿಳಿಸ್ಕೊಡ್ತಾ ಬರ್ತೇನೆ. ಸೊ ಇದಕ್ಕೆ ನಿಮಗೆ ಆಪೋಸಿಟ್ ಕಲರಲ್ಲೇ ನಾನು ವೈಟ್ ಕಲರಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ, ಯಾಕಂದರೆ ಪೈಪಿಂಗ್ ಅನ್ನೋದು ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಪ್ಲೇನ್ ಬ್ಲೌಸ್ಗಳಲ್ಲಿ ಪೈಪಿಂಗ್ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಪೈಪಿಂಗಲ್ಲಿ ಸಾಮಾನ್ಯವಾಗಿ ನೋಡಿ, ಬಟ್ಟೆ ಈ ಥರ ಸೀದಾ ಇರುತ್ತೆ. ಸೊ ಸೀದಾ ಇದ್ದ ಕಡೆ ಇದು ಜಗ್ಗಲ್ಲ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹಿಂಗೆ ಕ್ರಾಸಲ್ಲಿ ಪೈಪಿಂಗ್ ತೊಗೋಬೇಕಾದ್ರೆ ಕ್ರಾಸಲ್ಲಿ ಬಟ್ಟೆನ ತೆಗೆದುಕೊಳ್ಬೇಕಾಗತ್ತೆ. ಸೊ ಕ್ರಾಸಲ್ಲಿ ನಾವು ಬಟ್ಟೆ ಎಷ್ಟು ತೆಗೆದುಕೊಳ್ಬೇಕು ಅಂತಂದರೆ, ಮಿನಿಮಮ್ ಅಂತಂದರೂ ಕೂಡ ನಮಗೆ ಪೈಪಿಂಗೋಸ್ಕರ 3/4 ಇಂಚ್ ಸಾಕಾಗುತ್ತೆ. ಸೊ ಆದರೂ 1 ಇಂಚಿಗೆ ನೀವು ಮಾರ್ಕನ್ನು ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ಅದು ಯಾವ ರೀತಿ ಇರಬೇಕು, ಕ್ರಾಸ್ ಇರಬೇಕು ಸ್ನೇಹಿತರೆ. ಓಕೆನಾ? ನಾನು ಈಗ ತೆಗೆದುಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣ ಪೀಸಸ್ ಬರುತ್ತೆ ಬ್ಲೌಸ್ಗಳಲ್ಲಿ. ಮುಂದಿನ ದಿನಗಳಲ್ಲಿ ಆ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಸೊ ಈ ರೀತಿ ಈಗ ಕ್ರಾಸಲ್ಲಿ ಕರೆಕ್ಟ್ ಎಕ್ಸಾಕ್ಟ್ಲಿ 1 ಇಂಚಿಗೆ ಬರೋ ಥರ ಬಟ್ಟೆನ ಕಟ್ ಮಾಡ್ಕೋಬೇಕು. ನೆನಪಿಟ್ಕೊಳ್ಳಿ, ಕತ್ರಿ ಮಾತ್ರ ಈ ಥರದ್ದೇ ನೀವು ಯೂಸ್ ಮಾಡಿ. ಸೊ ಇದು ಭಾಳ ಶಾರ್ಪ್ ಇರೋದ್ರಿಂದ ನಿಮಗೆ ಆ ಕಡೆ ಈ ಕಡೆ ಬಟ್ಟೆ ಹೋಗಲ್ಲ, ಸೀದಾ ಬರುತ್ತೆ. ಎಕ್ಸಾಕ್ಟ್ಲಿ ನಾವು ಎಷ್ಟು ಅಂದ್ಕೊಂಡಿರ್ತೀವೋ ಅದೇ ಕಟ್ಟಿಂಗ್ ಅನ್ನೋದು ಈ ರೀತಿ ಕತ್ರಿಗಳಿಂದ ಸಿಗ್ತಾ ಬರುತ್ತೆ. ಮತ್ತು ಇದರದ್ದು ತುಂಬ ಇಂಪಾರ್ಟೆಂಟ್ ಯೂಸ್ ಎಲ್ಲಾಗುತ್ತೆ ಕತ್ರಿದು ಅಂತಂದರೆ, ನಾವು ಪೈಪಿಂಗ್ ಮಾಡಬೇಕಾದ್ರೆ ಪ್ಲೇನ್ ಬ್ಲೌಸ್ಗಳಲ್ಲಿ ಒಂದು ಲಿಮಿಟೇಷನ್ ಅನ್ನೋದು ಇರುತ್ತೆ ಸ್ನೇಹಿತರೆ. ಓಕೆನಾ? ಈಗ ಆಗಿದೆ ನೋಡಿ, ಇದು ಹಿಗ್ಗುತ್ತೆ ಬಟ್ಟೆ. ಈಗ ಈ ರೀತಿ ಹಿಗ್ಗೋದ್ರಿಂದ ಏನಾಗುತ್ತೆ ಬಟ್ಟೆ ಅಂತಂದರೆ, ನಮಗೆ ಈ ಸರ್ಕಲಲ್ಲಿ, ಓಕೆನಾ, ಈ ಭಾಗದಲ್ಲಿ ನಾವೇನು ಸ್ಟಿಚಸ್ ಹಾಕ್ತೀವಿ, ಸೊ ಆಗ ಇದು ಕರೆಕ್ಟಾಗಿ ರೌಂಡ್ ಫಿನಿಶಿಂಗ್ ಅನ್ನೋದು ನಮಗೆ ಕೊಡುತ್ತೆ ಬಟ್ಟೆ ಹಿಗ್ಗೋದ್ರಿಂದ. ಸೀದಾ ಬಟ್ಟೆಯಿಂದ ಆ ಫಿನಿಶಿಂಗ್ ಬರಲ್ಲ. ಸೊ ಈ 1 ಇಂಚ್ ಬಟ್ಟೆ ನಾವು ಕಟ್ ಮಾಡ್ಕೊಂಡು ಆದಮೇಲೆ ನೋಡಿ, 1 ಇಂಚ್ ಬಟ್ಟೆ ನಾವು ಕಟ್ ಮಾಡ್ಕೊಂಡು ಆದಮೇಲೆ ನಾವೇನು ಮಾಡಬೇಕೀಗ ಅಂತಂದರೆ, ಫಸ್ಟಿಗೆ ಒಂದು ಫೋಲ್ಡಿಂಗ್ ಮಾಡಿಕೊಂಡು, ಓಕೆನಾ, ಫೋಲ್ಡಿಂಗ್ ಮಾಡ್ಕೊಂಡು ಒಂದು ಸ್ಟಿಚಿಂಗ್ನ ಬಿಟ್ಕೊಳ್ಳಿ. ಇದು ರಫ್ ಸ್ಟಿಚ್ ಆದರೂ ಬಿಟ್ಕೊಳ್ಳಿ ಅಥವಾ ನಾರ್ಮಲ್ ಸ್ಟಿಚ್ ಆದರೂ ಬಿಟ್ಕೊಳ್ಳಿ. ಫೋಲ್ಡ್ ಎಷ್ಟು ಮಾಡಬೇಕು ಅಂತಂದರೆ, ಈ ಭಾಗದಲ್ಲಿ ಏನು ಕಾಣುತ್ತೆ ನಮಗೆ, ಇದು ಎಷ್ಟು ಬರುತ್ತೋ ಈ ಕಡೆ ಈ ಸೆಂಟ್ರ್ ಪಾಯಿಂಟ್ಗೆ ನೀಡಲಿಗೆ ಬರೋಷ್ಟು ಮಾತ್ರ ನಾವು ಫೋಲ್ಡನ್ನು ಮಾಡಬೇಕಾಗತ್ತೆ. ಅದಕ್ಕಿಂತ ಹೆಚ್ಚಿಗೆ ಫೋಲ್ಡ್ ನಾವು ಮಾಡಬಾರ್ದು. ಓಕೆನಾ? ಈಗ ನಾವು ಯಾವ ಥರ ತೋರಿಸ್ತಾ ಇದ್ದೀನಿ ನಿಮಗೆ, ಈ ರೀತಿಯೇ ಬಟ್ಟೆನ ಹಿಡ್ಕೋಬೇಕು. ಒಂದು ಬಳ್ಳಿಲಿ ಇಟ್ಕೋಬೇಕು, ಅದಾದ ನಂತರ ಇದನ್ನು ಈ ಥರ ಇಟ್ಕೋಬೇಕು. ಸೊ ನಿಮಗೆ ಫೋಲ್ಡಿಂಗ್ ಅನ್ನೋದು ಈಸಿಯಾಗಿ ಬರುತ್ತೆ. ಓಕೆನಾ? ನೋಡಿ, ನಿಧಾನ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ನೀವು ಫಾಲೋ ಮಾಡಿ ಪ್ರೊಸೀಜರನ್ನ. ಯಾಕಂದರೆ ನಾವು ಪ್ಲೇನ್ ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಹೊಲಿದಿರ್ತೀವಿ, ಆದರೆ ನಮಗೆ ಪೈಪಿಂಗಲ್ಲಿ ಫೇಲ್ ಆಯಿತು ಅಂತಂದರೆ ಬ್ಲೌಸ್ ಪೂರ್ತಿ ಕೆಟ್ಟೋಗಿರುತ್ತೆ. ಸೊ ಹಾಗಾಗಿ ಪ್ಲೇನ್ ಬ್ಲೌಸ್ಗಳಲ್ಲಿ ಪೈಪಿಂಗ್ ಅಂತಕ್ಕಂಥದ್ದು ಬ್ಯಾಕ್ ಸೈಡ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೀವು ಎಷ್ಟು ನಿಧಾನಕ್ಕೆ ಕಲಿತೀರೋ ಮತ್ತು ಎಷ್ಟು ಪರ್ಫೆಕ್ಟಾಗಿ ಕಲಿತೀರೋ ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಇದಾದ ನಂತರ ನೋಡಿ ಸ್ನೇಹಿತರೆ, ಈ ರೀತಿ ಬರುತ್ತೆ ಇದು. ಓಕೆನಾ? ಇದು ಬಂದಾದ ನಂತರ ಈ ಥರ ಬ್ಲೌಸನ್ನು ನಾವು ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಎಕ್ಸಾಕ್ಟ್ಲಿ ಆಗಿ, ಓಕೆನಾ, ಎಕ್ಸಾಕ್ಟ್ಲಿ ಆಗಿ ನಮಗೆ ಎಷ್ಟಕ್ಕೆ ಬೇಕಾಗುತ್ತೋ ಅಂತಂದರೆ, ಇಲ್ಲಿ ನಾವು ಇಡ್ತಕ್ಕಂಥದ್ದು ಪಾಯಿಂಟ್, ಈ ಪಾಯಿಂಟ್ ಎಷ್ಟಿದೆ
ಅಷ್ಟಕ್ಕೆ ಇಡಬೇಕು. ಅಂದರೆ 1/4 ಇಂಚಿಗಿಂತಲೂ ಕಡಿಮೆ ಇಷ್ಟು. ಓಕೆನಾ, ಇಷ್ಟು ನಾವು ಇಟ್ಕೊಂಡು ಸ್ಟಿಚಿಂಗನ್ನು ಹಾಕೋಬೇಕಾಗತ್ತೆ. ಸ್ವಲ್ಪ ಎಳ್ಕೋಬೇಕಾಗತ್ತೆ ಸ್ಟಿಚಿಂಗ್ ಹಾಕಬೇಕಾದ್ರೆ. ಓಕೆನಾ, ಇಲ್ಲಿ ನೋಡಿ ಕೆಳಗಡೆದೂ ಯಾವುದೇ ರೀತಿಯಾದ ನಾವು ಎಳಿಲಿಕ್ಕೆ ಹೋಗಬಾರ್ದು. ಬ್ಲೌಸ್ ಪೀಸ್ ಏನಿದೆ ಅದು ಅದೇ ರೀತಿ ಇರಬೇಕು. ಬ್ಲೌಸ್ ಪೀಸ್ ಸೀದಾ ಇರಬೇಕು. ಸೊ ಇದು ಅದರ ಮೇಲ್ಗಡೆ ಉಲ್ಟಾ ಇರಬೇಕು. ಸೊ ಆಗ ಇದು ಸೀದಾ ಮತ್ತು ಇದು ಸೀದಾ ಆಗುತ್ತೆ. ಸೊ ಫೋಲ್ಡ್ ಮಾಡಿದಾಗ ನಿಮಗೆ ಸೀದಾ ಬರುತ್ತೆ. ಓಕೆನಾ, ಇಲ್ಲಿ ನಾವು ಯಾವುದೇ ರೀತಿ ಜಾಸ್ತಿ ಜೋರಾಗಿ ಎಳೆಯೋ ಹಾಗಿಲ್ಲ, ಜಾಸ್ತಿ ಜೋರಾಗಿ ಎಳಿಬಾರ್ದು. ಜಸ್ಟ್ ನಮಗೆ ಎಷ್ಟಕ್ಕೆ ಬೇಕಾಗುತ್ತೋ ಶೇಪಿಗೆ ಅಷ್ಟಕ್ಕೆ ಇದನ್ನು ಎಳ್ಕೋಬೇಕು. ಒಂದೆರಡು ಸ್ಟಿಚ್ ಹಾಕೋಬೇಕು. ಅದಾದ ನಂತರ ಮತ್ತೆ ಶೇಪ್ ಹೆಂಗೆ ಬರುತ್ತೆ ಹಂಗೆ ಇಟ್ಕೋಬೇಕು. ಸ್ಟಿಚಸ್ನ ಹಾಕ್ತಾ ಇರಬೇಕು. ಓಕೆನಾ, ಇದು ನಿಮಗೆ ಕಂಟಿನ್ಯೂನ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಕೆಳಗಡೆ ಬ್ಲೌಸ್ನ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿಂದ ಟಚ್ ಮಾಡ್ತಾಯಿದ್ದೀನಿ, ನೋಡಿದ್ರೆ. ಮತ್ತು ಇದೊಂದು ಬರಲಿದೆ. ಇದು ಕೆಲಸ ಮಾಡೋ ಟೈಮಲ್ಲಿ ಯಾರೂ ಅಬ್ಸರ್ವ್ ಮಾಡಲ್ಲ ಸ್ನೇಹಿತರೆ, ಆದರೆ ನೀವು ಅರ್ಥ ಮಾಡ್ಕೊಂಡು ಮಾಡಬೇಕಾಗತ್ತೆ. ಕೆಳಗಡೆ ಬ್ಲೌಸ್ನ ಯಾವ ರೀತಿ ನಾವು ಟರ್ನ್ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಈ ಥರ ಎಳಿತಾ ಇದ್ದೀನಿ, ಕೆಳಗಡೆ ದಬ್ತಾ ಇದ್ದೀನಿ, ಮೀನ್ಸ್ ಇದು ಜಸ್ಟ್ ಈ ಥರ ಮೂಮೆಂಟ್ ಕೊಡ್ತಾ ಇದ್ದೀನಿ. ಅದೇ ರೀತಿ ನೆಕ್ಸ್ಟ್ ಇದನ್ನು ಈ ಥರ ಪೊಸಿಷನ್ ಕೊಡ್ತಾ ಇದ್ದೀನಿ. ಇಲ್ಲಿ ಈ ಮೂಮೆಂಟು, ಇಲ್ಲಿ ಈ ಮೂಮೆಂಟು. ಸೊ ಬಟ್ಟೆ ಮತ್ತು ಸೀದಾ ಬರುತ್ತೆ. ಓಕೆನಾ, ಎಲ್ಲಿ ನೆರಿಗೆಗಳು ಬೀಳಲ್ಲ. ಸೊ ಈ ರೀತಿ ನಾವು ಬ್ಲೌಸ್ನ ಅಟ್ಯಾಚ್ ಮಾಡಬೇಕಾದ್ರೆ, ಅಂದರೆ ಪೈಪಿಂಗ್ನ ಕೊಡಬೇಕಾದ್ರೆ ಕೆಳಗಡೆ ನಾವು ಆ ಪಾಯಿಂಟ್ ಕೂಡ ನೆನಪಿಟ್ಕೋಬೇಕಾಗತ್ತೆ. ಆಗ ಮಾತ್ರ ನಮಗೆ ಬ್ಲೌಸ್ ಪೈಪಿಂಗ್ ಅಂತಕ್ಕಂಥದ್ದು ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಸೊ ಇದು ಹೀಗೆ ಕಂಟಿನ್ಯೂ ಮಾಡಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಪ್ಲೇನ್ ಬ್ಲೌಸ್ಗಳಲ್ಲಿ ಬಟ್ಟೆ ತುಂಬ ತೆಳುವಾಗಿರೋದ್ರಿಂದ ನಿಮಗೆ ನೀಡಲ್ ಅಂತಕ್ಕಂಥದ್ದು ಹೊಸ ನೀಡಲ್, ಅಂದರೆ ನೀಡಲ್ ಶಾರ್ಪಾಗೇ ಇರಬೇಕು. ಒಂದು ವೇಳೆ ನೀಡಲ್ ಒಳಗಡೆ ಹೋದ ತಕ್ಷಣ ಬಟ್ಟೆ ಈ ಥರ ಹಿಗ್ದಂಗೆ ಆಗೋದು ಅಥವಾ ಈಗ ಮುದ್ದೆ ಆಗೋದು ಆಗ್ತಾಯಿದೆ ಅಂತಂದರೆ, ಅದಕ್ಕೆ ಡೈರೆಕ್ಟಾಗಿ ನೀಡಲ್ ಇದಾಗಿದೆ, ನೀಡಲ್ ಶಾರ್ಪ್ನೆಸ್ನ ಕಳ್ಕೊಂಡಿದೆ ಅಂತಲೇ ಅರ್ಥ ಸ್ನೇಹಿತರೆ. ಓಕೆನಾ, ಇದಿಷ್ಟು ನೆನಪಿನಲ್ಲಿ ಇಟ್ಕೋಬೇಕಾದಂಥ ವಿಚಾರ. ಈಗ ನಮ್ಮದೇನಾಯಿತು, ಈಗ ಇದು ಕಂಪ್ಲೀಟ್ ಆಯಿತು, ಸ್ಟಿಚಿಂಗು ಕಂಪ್ಲೀಟ್ ಆಯಿತು. ಇದಾದ ನಂತರ ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ಈಗ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ಈ ಬಟ್ಟೆ ಏನಿದೆ ಎಷ್ಟು ಇಟ್ಕೋಬೇಕು ನಾವು. ಇದಾದ ನಂತರ ಕಟ್ ಮಾಡಲಿಕ್ಕೆ ಎಷ್ಟು ಬೇಕಾಗತ್ತೆ ಅಂದರೆ, ಇಷ್ಟು ಬೇಕಾಗತ್ತೆ. ಹೊಲಿಗೆ ಎಲ್ಲಿದೆ, ನಾನು ಎಷ್ಟು ಕಟ್ ಮಾಡ್ತಾಯಿದ್ದೀನಿ, ನಮ್ಮ ಥ್ರೆಡ್ ಪೈಪಿಂಗ್ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದನ್ನು ಕಟ್ ಮಾಡ್ಕೋಬೇಕು. ಥ್ರೆಡ್ ಪೈಪಿಂಗ್ ಅಂತಂದರೆ, ಇವಾಗ ನಾವೇನು ಇಲ್ಲಿ ಹೊಲಿಗೆ ಹಾಕಿದ್ದೀವಲ್ಲ, ಈ ಸ್ಟಿಚಸ್ ಏನು ಬಿದ್ದಿದೆ ಇವಾಗ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದನ್ನು ಕಟ್ ಮಾಡಿದ್ದೀನಿ ಎಕ್ಸ್ಟ್ರಾ ಪೀಸ್. ಅಂದರೆ ನಾನು ಸ್ಟಿಚ್ ಮಾಡಿರೋದು 1/4 ಇಂಚಿಗಿನ ಕಡಿಮೆ ಸ್ಟಿಚ್ ಮಾಡಿದ್ದೀನಿ. ಈಗ ಮತ್ತೆ ಎಕ್ಸ್ಟ್ರಾ ನಾನು ಇಷ್ಟು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣ್ತಕ್ಕಂಥದ್ದು ನಿಮಗೆ ಥ್ರೆಡ್, ಅಂದರೆ ಇದೇ ಪೈಪಿಂಗ್ ಅಂತ ತಿಳ್ಕೊಬೇಕು. ನಾವು ಫೋಲ್ಡ್ ಮಾಡಿದಾಗ ಇದಿಷ್ಟೇ ಹೊರಗಡೆ ಬರುತ್ತೆ. ಹೇಗೆ ಅಂತ ಮುಂದೆ ತೋರಿಸ್ತೀನಿ. ಅದಕ್ಕೆ ಹೇಳಿದ್ದು ನಾನು, ಕತ್ರಿ ಮಾತ್ರ ಈ ಥರದ್ದು ಹಾಕಬೇಕು. ಈ ಥರದ್ದು ಕತ್ರಿ ಆಯಿತು ಅಂದರೆ ನಿಮಗೆ ಪರ್ಫೆಕ್ಟ್ ಶಾರ್ಪ್ನೆಸ್ ಇರುತ್ತೆ. ಪ್ಲಸ್ ಫಿನಿಶಿಂಗ್ ಅನ್ನೋದು, ಕಟ್ಟಿಂಗಲ್ಲಿ ಫಿನಿಶಿಂಗ್ ಅಂತಕ್ಕಂಥದ್ದು ನಿಮಗೆ ತುಂಬ ಚೆನ್ನಾಗಿ ಸಿಗ್ತಾ ಬರುತ್ತೆ ಸ್ನೇಹಿತರೆ. ಓಕೆನಾ, ಇದನ್ನು ನೆನಪಿಟ್ಕೊಂಡು ಅದನ್ನು ಫಾಲೋ ಮಾಡಿ, ಹಾಗೆ ಕೂಡಬೇಡಿ. ಓಕೆನಾ, ಬನ್ನಿ. ಆಗಿದ್ದರೆ ಇದನ್ನು ನೀಟಾಗಿ ಕಟ್ ಆಗುತ್ತೆ. ಇದು ಮುಂದೆ ಶಾರ್ಪಲ್ಲಿ ಕೂಡ ಕಟ್ ಆಗ್ತಾ ಬರುತ್ತೆ. ಸೊ ನಮಗೆ ಪರ್ಫೆಕ್ಟಾಗಿರ್ತಕ್ಕಂಥ ತೆಳುವಾದ ಪ್ಲೇನಲ್ಲಿ ಕೂಡ ಇಷ್ಟು ತೆಳುವಾಗಿ ನಾವು ಪೈಪಿಂಗನ್ನು ಮಾಡಬಹುದಾ ಅಂತ ಶಾಕ್ ಆಗ್ತೀರ. ಯಾಕೆಂದರೆ ಇಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದೇ ಈ ಒಂದು ಕತ್ರಿ. ಇಷ್ಟು ಶಾರ್ಪಾಗಿ ತುದಿಗೆ ಕಟ್ ಮಾಡಬೇಕು ಅಂದರೆ ನಾವು ಮಾತ್ರ ಇರ್ತಕ್ಕಂಥ ಟೈಲರಿಂಗ್ ಟೂಲ್ಸ್ ಏನಿದೆ ಅದು ಪ್ರಾಪರಾಗಿ ಗುಡ್ ಕಂಡೀಷನಲ್ಲಿ ಇರಬೇಕಾಗತ್ತೆ ಸ್ನೇಹಿತರೆ. ಆಗ ಮಾತ್ರ ನಾವು ಗುಡ್ ವರ್ಕ್ ಮತ್ತು ಫಿನಿಶಿಂಗ್ ಇರತಕ್ಕಂಥ ವರ್ಕ್ನ ಕೊಡಲಿಕ್ಕೆ ಸಾಧ್ಯ. ನಮ್ಮ ಹತ್ರ ಟೂಲ್ಸ್ ಸರಿ ಇಲ್ಲ ಅಂತಂದರೆ, ನಮ್ಮ ಹತ್ರ ಎಷ್ಟೇ ಕೆಲಸ ಇತ್ತಂದರೂ ಕೂಡ ಆ ಕೆಲಸ ಸರಿಯಾಗಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಟೈಲರಿಂಗ್ ಟೂಲ್ಸ್ ಅಂತಕ್ಕಂಥದ್ದು ತುಂಬಾ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ ಫಿನಿಶಿಂಗ್ ಮಾಡೋದ್ರಲ್ಲಿ. ಓಕೆನಾ, ಈಗೇನಾಯಿತು, ನಾನು ಎಕ್ಸಾಕ್ಟ್ಲಿ ಎಲ್ಲ ಕಡೆ ಕೂಡ ಸೇಮ್ ಪ್ರೊಸೀಜರ್ ಅಳತೆಯಲ್ಲೇ ನಾನು ಇದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ಆದ ತಕ್ಷಣ ಇದು ನಾವು ಬಟ್ಟೆ ಆಲ್ರೆಡಿ ಕ್ರಾಸಲ್ಲಿ ತೆಗೆದುಕೊಂಡಿದ್ರೆ ಈ ಥರ ಫೋಲ್ಡ್ ಆಗುತ್ತೆ. ಇಲ್ಲಿ ಒನ್ ಟೈಮ್ ನಾವು ಈ ಥರ ಮಾಡಬೇಕು, ಉಗುರಿಂದ ರಬ್ ಮಾಡ್ಕೊಳ್ಳಿ. ಇದು ನಿಮಗೆ ಇನ್ನಷ್ಟು ಸ್ವಲ್ಪ ಫಿನಿಶಿಂಗನ್ನು ಕೊಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ, ಈಗ ನಾನು ನಿಮ್ಗೇನು ಹೇಳಿದ್ದೆ, 3/4 ಇಂಚ್ ಸಾಕಾಗುತ್ತೆ ಅಂತ ಹೇಳಿದ್ದೆ. ಓಕೆನಾ, ಈಗ ನೋಡಿ ಎಕ್ಸ್ಟ್ರಾ ಬಂದಿದೆ, 1 ಇಂಚ್ ತೆಗೆದುಕೊಂಡಿದ್ದಕ್ಕೆ ಜಾಸ್ತಿ ಬರ್ತಾಯಿದೆ. ಈಗೇನು ಮಾಡಬೇಕು ಅಂತಂದರೆ, ಈ ರೀತಿ ಇರುತ್ತಲ್ಲ, ಇದು ಈ ಕಡೆನೇ ಇರಬೇಕು.
ಸೊ ಇದು ಈ ಕಡೆ ಇಟ್ಕೊಂಡು ಜಸ್ಟ್ ಈ ಥರ ಫೋಲ್ಡ್ ಮಾಡಬೇಕು. ಕಾಣ್ತಾ ಇದೆನಾ? ಈ ಬಟ್ಟೆ ಏನಿದೆ ಇದ್ರೊಳಗಡೆ ಇರಬೇಕು. ಅದೇ ನಮಗೆ ಪೈಪಿಂಗ್. ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಬೆಂಡ್ ಮಾಡ್ಕೊಂಡು ಇದನ್ನು ಸ್ಟಿಚ್ಚನ್ನು ಮಾಡ್ಕೋಬೋದು. ನಾನು ನಿಮಗೆ ಇಷ್ಟಕ್ಕೆ ತೋರಿಸ್ತಾ ಇದ್ದೀನಿ. ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬಂದಿರುತ್ತೆ. ಓಕೆನಾ? ಹೊಲಿಗೆ ಎಲ್ಲಿ ಹಾಕಬೇಕು ಅಂತಂದರೆ ಕರೆಕ್ಟ್ ಎಕ್ಸಾಕ್ಟ್ಲಿ ಆಗಿ ನಮಗೆ ಎಲ್ಲಿಗೆ ಬರುತ್ತೋ ಅಂತಂದರೆ ನೀಡಲ್ ಬಂದು ಕರೆಕ್ಟ್ ನಮಗೆ ಇವಾಗ ರೆಡ್ ಕ್ಲಾತ್ ಕಾಣ್ತಾ ಇದೆಯಲ್ಲ ಮತ್ತು ವೈಟ್ ಕ್ಲಾತ್ ಅದ್ರ ಸೆಂಟರ್ಗೆ ಬಿಡಬೇಕಾಗತ್ತೆ ಸ್ನೇಹಿತರೆ. ಆಗ ಮಾತ್ರ ನಮಗೆ ಫಿನಿಶಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಪೈಪಿಂಗ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ತೀವಿ. ಇಲ್ಲಿ ಏನು ಜಾಸ್ತಿ ನಾವು ಕೆಲಸ ಮಾಡೋ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಇಲ್ಲಿ ಏನಾಗಿದೆ, ಆಲ್ರೆಡಿ ನಾವು ಕಟ್ಟಿಂಗ್ ಮಾಡಿರೋದ್ರಿಂದ ಆ ಭಾಗದಲ್ಲಿ ಆ ಪೈಪಿಂಗ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ನಾವು ಸಿಂಗಲ್ ಫೋಲ್ಡೆಡ್ ಅಂದರೆ ನಾವು ಒಂದೇ ಬಟ್ಟೆನ ತೆಗೆದುಕೊಂಡಿರೋದ್ರಿಂದ ಪೈಪಿಂಗಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ ಅದು ಹೆಂಗಿರುತ್ತೆ ಅಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ನಾವು ಪೈಪಿಂಗ್ ಮಾಡಬೇಕಾದ್ರೆ ಡಬಲ್ ಬಟ್ಟೆನ ತೆಗೆದುಕೊಂಡ್ಬಿಡ್ತೀವಿ. ಅದು ಏನಾಗುತ್ತೆ, ನಮಗೆ ತುಂಬ ದಪ್ಪ ಕಾಣುತ್ತೆ ಪೈಪಿಂಗ್ ಮಾಡಿ ಆದಮೇಲೆ. ಸೊ ಫಿನಿಶಿಂಗ್ ಅಂತಕ್ಕಂಥದ್ದು ತುಂಬ ನೀಟಾಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಬಟ್ಟೆನೇ ದಪ್ಪ ಇರಬೇಕಾದ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಲಿಕ್ಕೆ ಹೇಗೆ ಸಾಧ್ಯ? ಸೊ ಹಾಗಾಗಿ ಈ ಸಣ್ಣ ಕೆಲವೊಂದು ಮ್ಯಾಟ್ರ್ ಇರ್ತವೆ ಸ್ನೇಹಿತರೆ. ಅದನ್ನು ತಿಳ್ಕೊಂಬಿಟ್ರೆ ನೀವು ಪರ್ಫೆಕ್ಟ್ ಫಿನಿಶಿಂಗನ್ನು ಕೊಡ್ತೀರಿ ಮತ್ತು ಹೆಚ್ಚು ಕಸ್ಟಮರಿಂದ ನಿಮ್ಮ ಶಾಪ್ಗಳಿಗೆ ಅಥವಾ ನಿಮ್ಮ ಮನೆಗೆ ಕಸ್ಟಮರ್ಸ್ ಜಾಸ್ತಿ ಇನ್ಕ್ರೀಸ್ ಆಗ್ತಾರೆ ಈ ಸಣ್ಣ ಕೆಲಸದಿಂದ. ಓಕೆನಾ? ಹಾಗಾಗಿ ಕೆಲಸದಲ್ಲಿ ಪರ್ಫೆಕ್ಟ್ ಆಗಬೇಕು ಅಂತಂದರೆ ಪರ್ಫೆಕ್ಟಾಗಿ ಕೆಲಸನ ಕಲಿಬೇಕು. ನಿಧಾನ ಆದರೂ ಚಿಂತೆ ಇಲ್ಲ. ಕೆಲಸ ಪರ್ಫೆಕ್ಟ್ ಮಾಡೋದನ್ನು ಕಲ್ತಿದ್ದೀರಿ ಅಂತಂದರೆ ನಿಮ್ಮ ಕೆಲಸ ಕಂಟಿನ್ಯೂ ಆಗಿ ಅಂದರೆ ನಿರಂತರವಾಗಿ ಇರುತ್ತೆ. ಓಕೆನಾ? ನೋಡಿ ಎಷ್ಟು ತುಂಬ ಚೆನ್ನಾಗಿ ಫಿನಿಶಿಂಗ್ ಬರ್ತಾ ಇದೆ ಅಂತಂದರೆ ಈ ಪೈಪಿಂಗು ಅಷ್ಟು ಪರ್ಫೆಕ್ಟ್ ಬರ್ತಾ ಇದೆ. ಸೊ ಹಾಗಾಗಿ ಪ್ಲೇನ್ ಬ್ಲೌಸ್ಗಳಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ, ಮತ್ತು ತುಂಬ ಅಟ್ರಾಕ್ಟಾಗಿ ಕೂಡ ಕಾಣುತ್ತೆ. ಓಕೆನಾ? ನೋಡಿ ಇಲ್ಲಿ ನಾನು ಹಾಕಿದ್ದು ನೋಡ್ರ ಇಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಫಿನಿಶಿಂಗನ್ನು ಇದು ಪಡೆದುಕೊಂಡಿದೆ. ಥ್ರೆಡ್ ಪೈಪಿಂಗ್ ಇದು ಇನ್ನೂ ಸಣ್ಣ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಫೋಲ್ಡ್ ಮಾಡಿಕೊಂಡ್ರೆ ಇದು ಇನ್ನೂ ಸಣ್ಣಾಗಿ ಕಾಣುತ್ತೆ. ಓಕೆನಾ? ಪ್ಲೇನ್ ಬ್ಲೌಸ್ಗಳಿಗೆ ಮಿನಿಮಮ್ ಇಷ್ಟು ಬೇಕಾಗತ್ತೆ. ಬ್ಯಾಕ್ ಸೈಡ್ ಫಿನಿಶಿಂಗು ಕೂಡ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕೂತ್ಕೊಂಡಿದೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಕೂತ್ಕೊಂಡಿದೆ. ಎಲ್ಲೂ ಕೂಡ ನಿಮಗೆ ಮುದ್ದೆ ಬರೋದೇ ಇಲ್ಲ. ಸೊ ಇಷ್ಟು ನೀಟಾಗಿರ್ತಕ್ಕಂಥ ಪೈಪಿಂಗನ್ನು ನೀವು ಕೂಡ ಕಲಿಬಹುದು, ಮಾಡ್ಬೋದು. ಈ ನಿಮ್ಗೆ ಸ್ಟಾರ್ಟಿಂಗ್ ತೋರಿಸಿದ್ದೆ ನೋಡಿ, ನಾವು ಎಷ್ಟು ತೋರಿಸಿದ್ದೀನಿ ಸ್ಟಾರ್ಟಿಂಗ್ ನಾನು ನಿಮಗೆ ಈ ಎಂಡಲ್ಲಿ ತೋರಿಸಿದ್ದೀನಿ. ಬರ್ತಾ ಏನಾಗಿದೆ, ನೀಟ್ ಫಿನಿಶಿಂಗ್ ಅನ್ನೋದು ಇದು ಪಡೆದುಕೊಂಡಿದೆ. ಇಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ನೀವು ಕೂಡ ಕಲಿಬೋದು ಸ್ನೇಹಿತರೆ ಇದೇ ಪ್ರೊಸೀಜರ್ನ ಫಾಲೋ ಮಾಡೋದ್ರಿಂದ.